ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮಕ್ಕಳ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ನಮಸ್ಕಾರ ವೀಕ್ಷಕರೇ, ಮಾರ್ಡ್ಗಿ ನರೇಗಾ ಕಾಮಗಾರಿ ಜೆಸಿಬಿ ನುಂಗಿತ್ತ ಅಂದರೆ ಇಲ್ಲಿ ಬಿಲ್ ಬಿಲ್ ದಿಲ್ಸೆ ಗೋಲ್ಮಾಲ್ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ, ಉದ್ಯೋಗ ಕೊಡಿ ಎಲ್ಲರಿಗೂ ಊಟ ಆಗಲಿ. ಕೆಲವೊಬ್ರು ಯಾವ ರೀತಿ ಅಂದರೆ ಶಾಪಿ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರ್ತಾರೆ. ಎಲ್ಲಿ ನಾವು ಗುದ್ಲಿ ಸಲಿಕೆ ಹಿಡ್ಕೊಂಡು ನಿಂತ್ಕೋಬೇಕು? ತರ್ರಿ ಒಂದು ಜೆಸಿಬಿ, ಒಂದು 5,000 ರೂಪಾಯಿ ಖರ್ಚಾಗ್ತದೆ. ನಂತರ ನಾವು ಅದನ್ನು ಬಿಲ್ಲು ಹೆಂಗೆ ಬೇಕಂಗೆ ಪಾಸ್ ಮಾಡ್ಕೊಂಬೋಣ ಒಂದು ರೀತಿಯಿಂದ ಮಿಲಾಪಿ ಕುಸ್ತಿಯಲ್ಲಿ. ಮಾರ್ಡ್ಗಿನಲ್ಲಿ ಈ ವಿಶೇಷವಾಗಿ ಇಲ್ಲಿ ಸ್ಥಳೀಯರು ಮಾತಾಡ್ತಾರೆ, ನೀವು ಕೇಳ್ಬೋದು. ಹಾಗೆ ಒಬ್ಬ ಹೋರಾಟಗಾರ ಒಂದು ಲೆಟರ್ ಕೊಡ್ತಾರೆ, ಬಸವರಾಜ್ ಮುನ್ನೋಳಿ ಅಂತ ಹೇಳಿ. ಅವರು ಪಿ ಡಿ ಅವ್ರ ಜೊತೆ ಕೂಡ ಇವತ್ತು ಗರುಡ ಮಾತಾಡಿದಾಗ, ಇಲ್ಲ ಸರ್ ಅದು ಬಿಲ್ಲು ತಡೆ ಹಿಡಿದಿದ್ದೀವಿ ಅಂತ ಹೇಳ್ತಾರೆ. ತಡೆ ಹಿಡಿದಿದ್ದು ಅಂದರೆ 16/11/2024 ಪಿ ಡಿ ಒಗೆ ಒಂದು ಲೆಟರ್ ಕೊಡ್ತಾರೆ ಬಸವರಾಜ್ ಅವರು. ನಿನ್ನೆ ಮೊನ್ನೆ ಬಿಲ್ ಪಾಸ್ ಆಗ್ತದೆ, ಅಂದರೆ ಡಿಸೆಂಬರ್ನಲ್ಲಿ ಬಿಲ್ ಪಾಸ್ ಆಗ್ತದೆ. ಅಂದರೆ ಈಗೇನು 16/11/2024 ಲೆಟ್ರ್ ಕೊಟ್ರಲ್ಲ, ಅದಕ್ಕೆ ಕಿಮ್ಮತ್ತಿಲ್ವಾ? ಸುಮ್ಮನೆ ಸೀಲ್ ಹೊಡೆದು ಕೊಟ್ರ? ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ವರದಿ ಮಾಡಿದ್ರ? ಪಿ ಡಿ ಅವರು ಸ್ವಲ್ಪ ಇವತ್ತು ಪ್ಯಾ 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 ಅಂತ ಇದ್ದರು, ಯಾಕಂದರೆ ಗರುಡ ಮಾತಾಡಿತ್ತು. ಇಲ್ಲಿ ಬಸವರಾಜ್ ಮುನ್ನೋಳ್ಳಿಯವರು ಯಾವ ರೀತಿ ಗರುಡನ ಜೊತೆಗೆ ಹಂಚ್ಕೊತಾರೆ ತಮ್ಮ ವಿಶೇಷವಾದ ವೇದನೆ ಅಂದ್ಕೊಳ್ರಿ ಅಥವಾ ಹವಾಲ್ ಅಂದ್ಕೊಳ್ರಿ, ಇದನ್ನು ಪ್ರಸಾರ ಮಾಡಿ ಸರ್. ಫೋಟೋ ನೋಡಿ, ಅಲ್ಲಿ ಜೆಸಿಬಿ ನಿಂತಿದೆ, ಒಂದು ಗುದ್ಲಿ ಇಲ್ಲ, ಸಲಿಕೆ ಇಲ್ಲ, ಯಾವ ಫೋಟೋ ಇಲ್ಲ, ಏನಿಲ್ಲ. ಈ ರೀತಿ ಆಗ್ತಾ ಇದೆ ನಮ್ಮೂರಲ್ಲಿ. ಇದು ಎಲ್ಲಿ ಅಲ್ಲಿ ಕಲ್ಲು ರಾಕ್ ಯಾವುದೂ ಇಲ್ಲ. ಸಪೋಸ್ ಅದಿತ್ತು ಅಂದರೆ ವಿತ್ ಪರ್ಮಿಷನ್ ಒಂದು ಏನೋ ಜೆಸಿಬಿ ತೊಗೊತಾರೆ ಅಂತ ತಿಳ್ಕೊಳ್ಳಿ. ಅದು ಇಲ್ಲವೇ ಇಲ್ಲ. ಇಲ್ಲಿ 1ನೇ ವಾರ್ಡ್ ಇದು ದ್ಯಾಮವ್ವನ ಗುಡಿ ಹಿಂಭಾಗದ ರಸ್ತೆ, ಪೈಪ್ಲೈನ್ ರಸ್ತೆ, ಅಲ್ಲಿ ಪೈಪ್ಲೈನ್ ಮಾಡ್ಲಿಕ್ಕೆ ಅಂತೇಳಿ ಪಕ್ಕಕ್ಕೆ ಕುರಿ ಶೆಡ್ ಇದೆ, ಸರ್ಕಾರಿ ಈ ರಸ್ತೆ ಇದು. ಇಲ್ಲಿ ಮಾರ್ಡ್ಗಿ ಗ್ರಾಮದ 1ನೇ ವಾರ್ಡಿನ ಕಥೆ ಇದು. ಒಂದು ಹಾಡು ನೆನಪು ಆಗ್ತದೆ, ಶಿಶ್ನಾಳ ಶರೀಫ್ರದು. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಲೆ ನುಂಗಿತ್ತ. ಆಡು ಆನೆ ನುಂಗ್ತದ, ಇಲ್ಲಿ ನರೇಗಾ ಕಾಮಗಾರಿ ಜೆಸಿಬಿ ನುಂಗಿಬಿಟ್ಟಿದೆ. ಏನು ಅರ್ಥ ನರೇಗಾ ಕಾಮಗಾರಿದು ಅಂತ ಹೇಳಿ ಈಗ ಧಾರವಾಡ CEO ಅವರ ಹೇಳಬೇಕು, ಪಿ ಡಿ ಒ ಅವ್ರನ್ನ ಕರೆಸಿ. ಯಾಕಂದರೆ ಹೋರಾಟಗಾರರು ಈ ವಿಚಾರದಲ್ಲಿ ಎದ್ದು ಕೂತ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಇನ್ನೊಬ್ಬ ಹೋರಾಟಗಾರರು ನಾವು ಇದನ್ನು ಕೇಳಿದಾಗ ಹೇಳಿದರು, ಸರ್ ಇದನ್ನು ಒಂಬಡ್ಸ್ಮನ್ಗೆ ಹಾಕಿ ಅವ್ರನ್ನ ಎಳೆಯಬೇಕು ಅಂತ ಹೇಳಿ. ಅದು ಏನಾದರೂ ಆಗಲಿ, ಇಲ್ಲಿ ಈ ಲೈನೌಟ್ ಲೆವೆಲ್ ಸರಿ ಇಲ್ಲ, ಆಗಿರುವುದಿಲ್ಲ. ಹಾಗೆ ಜೆಸಿಬಿ ಕೆಲಸ ಆಗ್ತದೆ, ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ತಾರೆ. ನೋಡಿದರೆ ಗೊತ್ತಾಗತ್ತೆ. ಇಲ್ಲಿ 1 ಲಕ್ಷದಂತಂದ್ರೆ 5,000 ಖರ್ಚು ಮಾಡಿ 50,000 ಆಲ್ರೆಡಿ ಬಿಲ್ ತಗೋತಾರೆ. ಈಗ ಬಸವರಾಜ್ ಅವರು ಬೇರೆಯವ್ರ ಜೊತೆ ಮಾತಾಡಿದಾಗ ಏನು ಅಂತ ನೀವು ಕೇಳ್ಬೋದು. ಇಲ್ಲಿ ಕರೀತಾರೆ, ಬರ್ತಾರೆ, ಸೋಮವಾರ ಭೇಟಿ ಆಗ್ತಾರೆ. ಎದಕ್ಕೆ ಕರಿಬೇಕು, ಯಾಕೆ ಭೇಟಿ ಆಗಬೇಕು, ಸೋಮವಾರ ಮಂಗಳವಾರ ಅಂತ ಯಾಕೆ ಹೇಳಬೇಕು? ಯಾಕಂದರೆ ಗೊತ್ತಲ್ಲ ನಿಮಗೆ. ನಮಸ್ಕಾರ. ಹಲೋ ಹಲೋ ಬಸ್ ಮಾತಾಡಿದ್ರೆ ಮನವಳ್ಳಿ ಹೇಳ್ರಿ. ಅದು ಕಾಮಗಾರಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅದನ್ನ. ಅದ ಇದು ಐತಲ್ಲ ಬೇ 1ನೇ ವಾರ್ಡ್ನ್ಯಾಗ, ಅದ ಮಲಪ್ರಭು ಟಾಕಿ ಕಡೆ ಐತಲ್ಲ ಬೇ, ಅದ ಕಾಮಗಾರಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವ್ರ. ಇನ್ನೂ ಮಾಡಿಲ್ಲ. ನೀ ಕೇಳಿದ್ರಿ ಅದನ್ನ? ಕೇಳೀನಿ. ಏನ್ ಮುಖ್ಯ ಕೇಳಿದೆ. ಅವ್ರ ಇಲ್ರಿ ಬರ್ಕೊಟ್ಟಾರ ಅಂತ. ಬರ್ಕೊಟ್ಟಾರ, ಏನ್ ಬರ್ಕೊಟ್ಟಾರ ಕೊಡಪ್ಪ ಅಂತಂದೆ. ಇಲ್ಲ ಜೆಸಿಬಿ ಇಲ್ಲ ಆಚೆ ಕಡೆ ಬರ್ಕೊಟ್ಟಾರ ಅಂತ. ಆಚೆ ಕಡೆ ಬರೋ ಮತ್ತ ಅಂದ್ರೆ ನಾ ಏನ್ ಹೇಳಿದೆ, ಕೆಲಸ ಕರೆಕ್ಟ್ ಬರ್ಕೊಟ್ಟ ಕರೆಕ್ಟ್. ನೀವು 1 ಲಕ್ಷ ರೂಪಾಯಿ ಕೆಲಸನ ಕನಿಷ್ಠ ಒಂದು 50,000 ರೂಪಾಯಿ ಕೆಲಸ ಮಾಡ್ಬೇಕೆ 1 ಲಕ್ಷದಾಗ. ಹೌದು. ನೀವು 10,000 ರೂಪಾಯಿ ಕೆಲಸ ಮಾಡಿ 1 ಲಕ್ಷ ತೆಗಿದ್ರೆ ಹೆಂಗೆ? ಹೌದು. ಮತ್ತೆ ಎಲ್ಲರೂ ನಾಲ್ಕಣ್ಣ ಕಾಣೋದು ಅದ. ಹೌದು. ಈಗ ಕೆರೆ ಕೊಟ್ರಿ ಬರ್ರಿ ಇರ್ಬೋದು.
ಕೆರಿದ ಕೊಟ್ಟಾರ ಅಂತದ ಇರ್ಲಿ ಬರ್ರಿ ಹೇಳ್ಬಿಡ್ರಿ. ಈಗ ಕೆರಿದನ ಹೇಳಿದೆ ನಾನು 5 ತಾಸ ಜೆಸಿಬಿ ಕೆಲಸ ಮಾಡ್ರಿ, 2 ಟ್ರಿಪ್ ಮೊರಂ ಬಿಟ್ರಿ, 50,000 ತೆಗ್ದಿರಿ, ಮತ್ತು ಹುಡುಗರ ಹೆಸರು ಕಟ್ ಮಾಡಾಕ್ತೀರಿ. ಮತ್ತೆ ತಪ್ಪಲ್ಲ ಅಂತ ಕೇಳೋಣ. ನೀವು ಕೆಲಸ ಮಾಡ್ಬೇಕು, ಕೆಲಸನೂ ಮಾಡ್ಬೇಕು, ರೊಕ್ಕ ಯಾರು ಬೇಡ ಎಲ್ಲ ರೊಕ್ಕ ಬೇಕೆ, ಅದ್ರ ಜೊತೆ ಕೆಲಸನೂ ಆಗ್ಬೇಕಲ್ಲ, ಬರೀ ರೊಕ್ಕನ ಬೇಕಾದ್ರೆ ಹೆಂಗೆ? ಆಯ್ತ್ರಿ, ನೀನ್ ಸೋಮವಾರ ದಿನ ಮಾತಾಡೋಣ ಅಂತ ಇದ್ರೆ, ನಿನ್ ಮಾತಾಡೋಣ ಅಂತ ಇದ್ರೆ ಯಾರೋ ಬರ್ಲಿಲ್ಲ ಅವ್ರೆ. ನಾನು ಕರೆಕ್ಟಾಗಿ ಕೆಲಸ ಮಾಡಂಗಿದ್ರೆ ಮಾಡ್ರಿ ಅಂತ ಮಾಡಕ್ ಹೋಗ್ಬಿಟ್ಟು ಅಂತ ಹೇಳಿದೆ. ಆಯ್ತು ಫೋನ್ ಮಾತಾಡೋಣ್ರಿ ಅಂತಂದ್ರೆ, ಇಲ್ಲ ಬೇರೆದವ್ರಿಗೆ ಕೊಡ್ರಿ ಮಾಡ್ತಾರ ಅಂದ್ರೆ NRG ಒಳಗ ಈಗ ಒಣ್ಣೆ ಬಿಲ್ ಪಾಸ್ ಮಾಡ್ಯಾರ. ಇಲ್ಲ ಪಾಸ್ ಮಾಡ್ಯಾರ ಒಣ್ಣೆ ಬಿಲ್ ಇದ್ರಾಗ ಪಾಸ್ ಮಾಡ್ಬಿಡ್ತೀವಿ ಅವ್ರ. ನಾ 16 ಕೊಟ್ಟೆ ಲೀಟರ್ ಅವ್ರಿಗೆ. ಇವ್ ಮಾಡ್ಯಾರ ಎಲ್ಲಿದೆ ಈಗ ನಮ್ಮ ಸಿಟಿ ಮಾಡ್ಯಾರಲ್ವ್ರೆ, ಪಾಸ್ ಮಾಡ್ಯಾರ ಅನ್ಸುತ್ತೆ ಅದನ್ನ. ಹೌದು, ಒಂದ್ ಬಿಲ್ ಪಾಸ್ ಮಾಡ್ಯಾರ ಅವ್ರೆ. ಅದಕ್ಕೂ ಜೆಸಿಬಿ ಐತಿ. ಇನ್ನೊಂದು ಇವ್ರು ಅದು ಬಿಲ್ ಪಾಸ್ ಮಾಡ್ಬಿಡ್ತೈತಿ. ನಾ 16 ಕೊಟ್ಟೆ ಲೀಟರ್ 16ಕ್ಕೆ 11ನೇ ತಿಂಗಳದಾಗ. ಬಿಲ್ ಯಾವಾಗ ಪಾಸ್ ಮಾಡ್ಯಾರ? ಈಗ 14ನೇ ತಾರೀಕಿಗೆ ಮುಂಚೆನೆ ಪಾಸ್ ಮಾಡ್ಯಾರ ಅದನ್ನ. ಒಳಗೆ ಅಂದ್ರೆ ಡೇಟ್ ಮಿಕ್ಕೈತಿ. ನಾನು ಲೀಟರ್ ಕೊಟ್ಟಿನ ಪಾಸ್ ಮಾಡ್ಯಾರ ಅವ್ರಿಗೆ. ಹೌದಾ? ಆಯ್ತು, ಈಗ ನಾನು ಚಿಕ್ಕಪುರದಲ್ಲಿ ನಾಳೆ ಬರ್ತೇನೆ. ಇವತ್ತು ರಾತ್ರಿ ಬರ್ತೇನೆ, ನಾ ಮುಂಜಾನೆ ಅಪ್ಪಜಿತ್ ಹೋಗೋಣ. ಅದಕ್ಕೆ ನಾ ಇವ್ರಿಗೆ ಏನಂತ ವಿಡಿಯೋಗೆ ನೋಡ್ರಿ, ನಾ ಈಗ ಲೀಟರ್ ಅದಕ್ಕೆ ಲೀಟರ್ ಮೂಲಕ ರಿಪ್ಲೈ ಬಂದಿಲ್ಲ. ಅದ್ರ ಏನ್ ಬರ್ದು ಕೊಡ್ತೀರಾ ಬರ್ದು ಕೊಡ್ರಿ ಅಂತ ಹೇಳ್ತೀವಿ ಅವ್ರಿಗೆ. ಅದು ಜೆಸಿಬಿ ಒಳಗಿಂದ ಆಗಿತ್ತು ಕೆಲಸ. ಅದಕ್ಕೆ ಈಗ ಏನು ನಾವು ಜೆಸಿಬಿ ಒಳಗಿಂದ ಕೆಲಸ ಮಾಡ್ಯಾರ, ಅದು ಪ್ರೂಫ್ ಅದ. ನಾನು GPS ಫೋಟೋ ಕೊಡ್ತೀನಿ, GPS ಫೋಟೋನು ಕೊಡ್ತೀನಿ. ಮತ್ತೆ ಹಿಂಗಿದ್ದಾಗ ಬಿಲ್ ಮಾಡ್ಬಿಡಿದ್ರೆ ಯಾಕೆ ಮಾಡಿದ್ರಿ? ಹೌದು, ಕಳಪೆ ಆದ್ರೆ ಬಿಲ್ ಮಾಡಬಾರ್ದವ್ರು ಆಕ್ಚುಲಿ. ಬಿಲ್ ಸ್ಯಾಂಕ್ಷನ್ ಮಾಡಕ್ಕೆ ಒಂದ್ ಬಿಲ್ ಮಾಡಿದ್ರೆ ಎಷ್ಟು ಅಮೌಂಟ್ ಅಂತ ಹೇಳಿಲ್ಲ ಅವ. ಹೌದು, ನನಗೆ ಅಮೌಂಟ್ ಹೇಳಿಲ್ಲ. ನಾ ಇರ್ತೀನಿ. ಜೆಸಿಬಿ ಫೋಟೋ ಇದು ಮಾಡಿಸಿದ ಫೋಟೋ ಐತಿ ಸರ್. ವಾಟ್ಸ್ಆಪ್ ಸ್ಟಾರ್ಟ್ ಅದನ್ನ ವಾಟ್ಸ್ಆಪ್ ಮಾಡ್ಸಿ. ಇದೇ ನಂಬರ್ ಐತಿ ನೋಡಿ. ಆಯ್ತು, ಆಮೇಲೆ ಮಾಡ್ತೇನೆ. ಹಲೋ 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 ಸರ್, ನಮಸ್ಕಾರ ಸರ್. ನಾ ಬಸವರಾಜ್ ಮುನವಳ್ಳಿ ಅಂತ ಮಾತಾಡೋದು ಸರ್. ಬಸವರಾಜ್ ಮುನ್ನೋಳಿ, ಎಲ್ಲಿಂದ ರೀ? ಸರ್ ಹೆಬ್ಬಳ್ಳಿ ಮಾರಡ್ಗಿ ಸರ್. ಮಾರಡ್ಗಿಯಿಂದ. ಹೇಳಿ ಮುನ್ನೋಳಿ ಅವರ. ಹಾಂ ಸರ್. ಹಲೋ, ಹೇಳಿ ಏನೇ ಬೇಕು ಸರ? ಏನಿಲ್ಲ ರೀ ಸರ, ಎನರ್ಜಿ ಕೆಲಸ ಕಾಮಗಾರಿ ಅಂತಂದು ಹೇಳ್ತಾರೆ ಸರ್. ಆ ನಂತರ ಅವರು JCB ವರ್ಕ್ ಮಾಡಾತಾರ ನಿಮ್ಮ ಎಲ್ಲಿ ಮಾರಡ್ಗಿ ಒಳಗೆ? ಹಾಂ ಸರ್, ಹೆಬ್ಬಳ್ಳಿ ಮಾರಡ್ಗಿ ಸರ್. ಹಾಂ, ಒಂದನೇ ಮಾರಡ್ಗಿ ಸರ್. ಹಾಂ ಸರ್, ಅಲ್ಲಿಂದ ಆ ನಂತರ ಎನರ್ಜಿ ಕಾಮಗಾರಿ ಅಂತಾರೆ ಸರ್. ಅವ್ರು JCB ವರ್ಕ್ ಮಾಡಾತಾರ. ಆ ನಂತರ ನಾವು ಕಳಪೆ ಕಾಮಗಾರಿ ಆಗಿದೆ ಸರ್ ಅಂತಂದ ನಾವು ಮನವಿ ಕೊಟ್ಟೇವೆ ಸರ್. ಲೆಟರ್ ಕೊಟ್ಟಿದ್ದೀರಾ? ಹಾಂ ಸರ್, ಲೆಟರ್ ಕೊಟ್ಟೇವ್ರಿ. ಲೆಟರ್ ಕೊಟ್ಟಿದ್ದೆ ನಿಮ್ಮ ವಾಟ್ಸಪ್ಪಿಗೆ ಕಳಿಸೇವೆ ಸರ್. ಹೌದು, ಈಗ JCB ನಿಂತೆ JCB ಕೆಲಸ ಮಾಡಿಸ್ತಾ ಇದಾರಾ? ಹಾಂ ಸರ್, JCB ಅದ ಪ್ರೂಫ್ ಐತಿ ಸರ್ ನಮ್ಮ ಕಡೆ. ಹೌದು, ಬಂತು ನನಗೆಲ್ಲ. ಹಾಂ ಸರ್, ಅದ ಪ್ರೂಫ್ ಕಳಿಸೇವೆ ಸರ್. ಆ ನಂತರ ನಾವೇನು ಮಾಡಿದ್ವಿ, ಕಳಪೆ ಕಾಮಗಾರಿ ಆಗಿದೆ ಸರ್ ಅಂತಂದು ನಾವು ಲೆಟರ್ ಕಳಿಸಿದ್ದೀವಿ ಸರ್ ಅವ್ರಿಗೆ. ಲೆಟರ್ ಕೊಟ್ಟಿದ್ದೇವೆ ಸರ್. ಲೆಟರ್ ಕೊಟ್ರೆ ನಮಗ ಲೆಟರ್ಗೆ ಏನೋ ರೆಸ್ಪಾನ್ಸ್ ಇಲ್ಲ. ಈ PD ಅವ್ರಿಗೆ ಕೊಟ್ಟಿದ್ದೀರಾ ನೀವು ಲೆಟರ್? ಹಾಂ ಸರ್, PDOದವ್ರಿಗೆ ಲೆಟರ್ ಕೊಟ್ಟೇವ್ರಿ. ಆ ನಂತರ ರೆಸ್ಪಾನ್ಸ್ ಇಲ್ಲ. ಸೊ ನಿಮ್ಮ ಲೆಟರ್ ಆದ್ಮೇಲೆ ಕೂಡ ಬಿಲ್ ಪಾಸ್ ಮಾಡಿದಾರ ಅವರು? ಹಾಂ, ಬಿಲ್ ಪಾಸ್ ಮಾಡಿ. ಕಳಪೆ ಕಾಮಗಾರಿ ಅಂತ ತಕರಾರು ಕೊಟ್ಟಿದ್ರಾ? ಹಾಂ ಸರ್, ಕಳಪೆ ಕಾಮಗಾರಿ ಅಂತ ತಕರಾರು ಕೊಟ್ಟೇವ್ರಿ. ಅದ್ರ ಮತ್ತೆ ಅವ್ರೇನು ಇನ್ನೊಂದು ಆಡಿಯೋ ಬಂದಿದೆಯಲ್ಲ, ಅದು JCB ವರ್ಕ್ ಮಾಡಿಸಿದ್ದು ಒಪ್ಕೊಂತಾರಲ್ಲ PD ಅವರು? ಹಾಂ ಸರ್, ಒಪ್ಕೊಂತಾರ್ರಿ ಅವ್ರ. ಅವ್ರ ಜೊತೆ ಮಾತಾಡಿದ್ದೆ. ಆ ನಂತರ ಈ ಗ್ರಾಮಸ್ಥರ ಜೊತೆ ಮಾತಾಡಿದ್ ಸರ್. ಆಡಿಯೋ ಕಾಲ್ ಎಲ್ಲ ನಿಮ್ಗೆ ಕಳಿಸ್ತೇವೆ ಸರ್. ಹಾಂ ಸರ್, ನೋಡ್ರಿ ಒಂದ್ ಸ್ವಲ್ಪ ಪರಿಶೀಲನೆ ಮಾಡ್ರಿ. ಖಂಡಿತ. ಈಗ ನಾನು ಅದೇ PDO ಜೊತೆಗೆ ಒಂದು ಬಿಲ್ ಏನೋ ಅರ್ಧ ಪಾಸ್ ಮಾಡಿದ್ದೆ, ಇನ್ನೂ ಅರ್ಧ ಇದೆ ಅಂತ ಹೇಳ್ತಾರಲ್ಲ, ಏನದು ಆಕ್ಚುಲಿ ಕತೆ? ಸರ್, ಆಲ್ರೆಡಿ ನಾವು 14ನೇ ತಾರೀಕು 11ನೇ ತಿಂಗಳು 2024 ನಾವು ಮನವಿ ಕೊಟ್ಟೇವೆ ಸರ್. ನವೆಂಬರ್ 16 ಕೊಟ್ಟಿದ್ದೀರಿ? ಹಾಂ ಸರ್, 14ನೇ ತಾರೀಕು ನಾವು ಆಲ್ರೆಡಿ ನಿಮಗೆ ಇದನ್ನೆಲ್ಲ ವಾಟ್ಸಪ್ಪಿಗೆ ಕಳಿಸ್ತೇವೆ ಸರ್. ಬಿಲ್ ಯಾವಾಗ ಪಾಸ್ ಮಾಡಿದ್ದಾರೆ? ಬಿಲ್ ಇವತ್ತು ಪಾಸ್ ನಿನ್ನೆನ ಪಾಸ್ ಮಾಡ್ಯಾರ ಸರ್. ಓಹೋ. ಹಾಂ ಸರ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಹೇಳ್ತೀರಾ ಇಲ್ಲಿ? ಹಾಂ ಸರ್, ಕಾಮಗಾರಿ ಹಿಂಗಾದ್ರೂ ಮಾಡ್ಲಿ, JCB ಆದ್ರೂ ಮಾಡ್ಲಿ, ರೊಕ್ಕ ಕೊಡಬೇಕು ಅಂತ ತಗೊಂಡಿದ್ದಾರೆ.
ಸರ್ ಆ ನಂತರ ಅವ್ರ ಒಳಗಿಂದೊಳಗೆ ಏನಾರ ಇರ್ತೈತಲ್ಲ ಸರ್, ನಾ ಇಷ್ಟು ಕೊಡ್ತೇನೆ ನೀವ್ ಇಷ್ಟು ಕೊಡ್ತೇರಿ ಅಂತಂದು ಆ ರೀತಿ ಮಾಡ್ಕೊಂಡಿರ್ತಾರ ಸರ್ ಅವ್ರ. ಓಕೆ ಸರಿ, ಈಗ ನಾ ಪರಿಶೀಲನೆ ಮಾಡ್ತೇನೆ, ಇದನ್ನ ಪ್ರಸಾರ ಮಾಡ್ತೇನೆ, ಸಂಬಂಧಪಟ್ಟವ್ರಿಗೆ ಇದಕ್ಕೆ ಬೆಳಕು ಚೆಲ್ಲೋಣ ಅಂತ್ರಿ. ನಿಮ್ಮ PD ಅವ್ರು ಏನ್ ಹೇಳ್ತಾರ ಅವ್ರಿಗೂ ಕಳ್ಸೋಣಂತೆ. ಓಕೆ ಸರ್. ಸೊ ಈಗ ನೀವೇನ್ ಮಾಡ್ತೀರ, ಹೋರಾಟಗಾರ ನೀವು? ಸರ್ ಹೋರಾಟಗಾರ ಸರ್. ಎಲ್ಲಿ ಅಲ್ಲಿ ಮಾಡ್ಗಿನಲ್ಲೇ ಇರ್ತೀರಿ? ಸರ್. ಸರಿ ಸರಿ ಸರಿ. ಬಸವರಾಜ್ ಮುನವಳ್ಳಿ ಅಂತ ಸರ್. ರೈಟ್. ಧನ್ಯವಾದಗಳು ಟಿವಿ ಜೊತೆ ಮಾತಾಡ. ಓಕೆ ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.